ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಖುಷಿಯಲ್ಲಿ ಡ್ಯೂಟಿಗೆ ಬರ್ತಾ ಇದ್ದೆ. ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇರುತ್ತೆ ಅಂತ ಹೇಳಿ. ಹಾಗೆ ಬರ್ತಾ ಆಫೀಸ್ ಮುಂದೆ ಇವರು ಟೀ ಕುಡಿತಾ ಇದ್ದರು, ಹಾಗೆ ನನಗೂ ಟೀ ಕುಡಿಸಿದ್ರು. ಸ್ಯಾಟರ್ಡೆ ಹಾಫ್ ಡೇ ಡ್ಯೂಟಿ ಅಷ್ಟೇ ಇರುತ್ತಲ್ಲ, ಹಾಗೆ ಖುಷಿಯಾಗಿತ್ತು. ಹಾಗೆ ನಾನು ರೂಮಲ್ಲಿ ಪಲಾವ್ ಮಾಡಿದ್ದೆ, ಟಿಫಿನ್ಗೆ ಹಾಕೊಂಡು ತಂದಿದ್ದೆ. ನಾನು ನನ್ನ ಫ್ರೆಂಡ್ ನರೇಶ್ ಇಬ್ಬರು ತಿಂದ್ವಿ. ಇಲ್ಲಿ ಕೆಫೆಟೇರಿಯಾದಲ್ಲಿ ಡೈಲಿ ವೆರೈಟಿ ತಿಂಡಿ ಇರುತ್ತೆ. ನಾನು ಟಿಫಿನ್ ಇತ್ತು ಅಂತ ತೊಗೊಂಬಂದೆ. ಇವನಿಗೆ ಚೆನ್ನಾಗಿಲ್ಲ ಅಂತೆ. ತುಂಬಾ ಚೆನ್ನಾಗಿದೆ, ಚಿಕನ್ ಗ್ರೇವಿ ಚೆನ್ನಾಗಿದೆ, ಕೂಲ್ ತುಂಬಾ ಚೆನ್ನಾಗಿದೆ. ಕಳೆದ ಊರು ಶುಕ್ರವಾರ ಬರೀ ಎಲ್ಲ ನೋಡಿ ಬರ್ಡೇ ಬಾಯ್ ಇವನೇದ. ಇದು ಮೊನ್ನೆದು ಬ್ಲಾಗ್ ಅಲ್ಲ, ಇದು ವೀಕೆಂಡ್ ಬ್ಲಾಗ್ ಇವತ್ತಿದು. ಮತ್ತೆ ಶರ್ಟ್ ನೋಡಿ ಅದೇ ಅಂತ ಅಂದ್ಕೊಂಡ್ರೆ ಕಷ್ಟ. ಇವರು ನಮ್ಮ ಮ್ಯಾನೇಜರ್, ಒಳ್ಳೆಯ ಕೆಲಸಗಾರ ಅಲ್ಲ. ಎಲ್ಲಿ ನೋಡ್ತಿದ್ದಾನೆ ಅಂತ ಗೊತ್ತಾಗಲ್ಲ, ಅವನು ಕ್ಯಾಮ್ರಾ ನೋಡ್ತಿದ್ದಾನೆ, ಎಲ್ಲಿ ನೋಡ್ತಾನೆ ಅಂತ. ಇಡ್ಲಿ ತಿಂತವ್ರೆ, ಇಡ್ಲಿ ಥರನೇ ಮೃದು ಮನಸ್ಸಿನವರು ಇವರು. ಫ್ರೈಡೇ ಆಗಿದ್ದರಿಂದ ಬ್ಲಾಕೇ ಇಲ್ಲ. ಇವತ್ತು ಕಡಿಮೆ ಇದೆ ಕಣ ಪಾರಿವಾಳ. ನೋಡಿ ಇವಾಗ ಅದು ಹಾರುತ್ತೆ. ಹಾರಿ 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 ಹಾರೋದೇ ಇಲ್ಲ. ಟ್ರಾಫಿಕ್ ಜಾಸ್ತಿ ಇದ್ರೆ ಮಾತ್ರ. ನಾನು ಮೊದಲಿಗೆ ಬೆಳಗ್ಗೆ ಕಿಚನಿಗೆ ಹೋಗ್ತೀನಿ, ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಯಾವ ಕಂಪ್ನಿಗೆ ಹೋಗ್ತೀನಿ ಅಲ್ಲಿಗೆ ಹೊರಡ್ತೀನಿ. ಸೊ ನನ್ನ ಗಾಡೀಲಿ ಹೋಗ್ತೀನಿ, ಇಲ್ಲಾಂದರೆ ಕಂಪ್ನಿ ಗಾಡೀಲಿ ಹೋಗ್ತೀನಿ. ಇವಾಗ ಇದು ನಾನು ನಿಮಗೆ ತೋರಿಸ್ತಿರೋದು ಸರ್ಜಾಪುರ ಸರ್ಕಲ್. ಆ ಕಡೆ ಈ ಕಡೆ 2 ಬೋರ್ಡ್ ಹಾಕಿದ್ದಾರೆ ನೋಡಿ. ಅಂದರೆ ಮನೆ, ಅಂದರೆ ಈ ಥರ ಏನಪ್ಪ ಮನೆ ತೊಗೊಳ್ಳೋದಾದರೆ 1.93 crores ಮತ್ತು 1.23 crores ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಾನು ನೋಡುವಾಗ ಅಂದ್ಕೊತೀನಿ ಇದನ್ನೆಲ್ಲ ಇಷ್ಟು ಈ ಥರ ಜಸ್ಟ್ ಸ್ಟಾರ್ಟ್ ಅಂತ ಹಾಕಿದಾರಲ್ಲ, ಇಷ್ಟು ಕಡಿಮೆನಾ ಅಂತ ಹೇಳಿ. ನಾವು ಇಲ್ಲಿ ಒಂದು ಚಿಕ್ಕ ಮನೆ ಮಾಡಬೇಕಾದ್ರೂ ಅದಕ್ಕೆ ಬಾಡಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಟ್ಲೀಸ್ಟ್ ಇಷ್ಟು ವರ್ಷ ಇದ್ದದಕ್ಕೆ ಒಂದು ಲೀಸ್ ಆದರೂ ಮನೆ ಹಾಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಆ ದಿನ ಯಾವತ್ತು ಬರುತ್ತೋ ಅಂತ ಗೊತ್ತಿಲ್ಲ. ಫೈನಲಿ ಹಾಗೂ ಈಗ ನಾನು ನನ್ನ ವರ್ಕ್ ಮಾಡೋ ಕಂಪನಿ ಹತ್ರ ಬಂದೆ. ಸೊ ಇವಾಗ ಇಲ್ಲಿ ಎಂಟ್ರಿ ಮಾಡಿಕೊಂಡು ಹೀಗೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಒಳಗಡೆ. ಏನು ಕೆಲಸ ಮಾಡ್ತೀನಿ ಅಂತ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ವಿಡಿಯೋ ಮಾಡೋಷ್ಟು ಪುರ್ಸೋತಿರಲ್ಲ ಒಳಗಡೆ. ಎಷ್ಟು ಚೆನ್ನಾಗಿದೆ ಕಣೋ. ಇದು ಊರ ಕಡೆ ಎಲ್ಲ ಇರುತ್ತಲ್ಲ, ಕಾಟು ಅಂತ ಹೇಳ್ತೀವಿ. ನೀವು ನಾವು ತುಳುವಲ್ಲಿ ಕಾಟು ಅಂದರೆ ಏನು ಹೇಳ್ತಾರೆ, ಚಿಕನಲ್ಲಿ ಫಾರ್ಮ್ ಕೋಳಿ, ಲೋಕಲ್ ಕೋಳಿ ಅಂತ ಇರುತ್ತಲ್ಲ, ನಾಟಿ ಕೋಳಿ, ಆ ಥರನೇ ಇದು ನಾಟಿ ಹೂ. ಊರ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಈ ಥರ. ಒಂದು ಶರ್ಟ್ ಅದರೊಳಗೆ ಇದೆ ಮರ ಸಂತೆದು, ಯೆಲ್ಲೋ ಕಲರ್ ಇದು ಹಾಕಕ್ಕೆ. ಅಲ್ಲ ನಂದೇ, ಅದೇ ಮೊನ್ನೆ ಹಾಕೊಂಬಂದಿದ್ನಲ್ಲ ಯೂನಿಫಾರ್ಮ್, ಅದು ಇದು. ಮುಂದೆ ಯಾವ ಹುಡುಗಿ ನಿಮ್ಮದು? ಹಾಂ, ಇದನ್ನು ನಾಳೆ ನಾನು ಹಾಕ್ತೀನಿ ರೀ ಚಾನಲ್ಗೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾರಿಗೆ? ಮದುವೆ ಆಗಿಲ್ಲಲ್ಲ ಮಾರೆ. ಮದುವೆ ಆಯ್ತಲ್ಲ, ಸುಮ್ಮನೆ ರೀ ಎಂತಂತ ಹೇಳಿ ಪ್ರಚಾರ ಮಾಡಬೇಡಿ. ಇವರದ್ದು ಹಾಕಿದ ತಕ್ಷಣ ಮೆಸೇಜ್ ಬರುತ್ತೆ ಮಾರೆ. ಇಡೀ ಕರ್ನಾಟಕದಲ್ಲಿ ಗೊತ್ತು ಮಾರೆ. ಎಂತ ಇನ್ನೊಂದು ಆಗಿದಾರ ಗೊತ್ತಿಲ್ಲ ಮಾತ್ರ. ಸುಮ್ಮನೆ ನೀರಲ್ಲಿ ಮಾದೇಶಣ್ಣ ಯಾರಾದ್ರೂ ನೀರಲ್ಲಿ ಬೇಕಾದ್ರೆ ಕಟ್ಟಿಂಗ್ಗೆ ಕರೀರಿ ಇವರನ್ನ, ಮತ್ತೆ ಕೈನು ಕಟ್ ಮಾಡ್ಕೊಂತಾರೆ ಅದರೊಟ್ಟಿಗೆ. ನಾವು ಕಂಪ್ನಿ ಬಂದ ತಕ್ಷಣ ಎನ್ಸಿಲ್ಗೆ ಹೋಗಿಲ್ಲ ಅಂತ, ಆಮೇಲೆ ಅಂತ ಹೋಗಿ. ಸೊ ನೋಡಿ ನಾವು ಇಲ್ಲಿಗೆ ಬಂದ್ವಿ ಕಂಪ್ನಿಗೆ ಬ್ರೇಕ್ಫಾಸ್ಟ್ಗೆ ಅಂತ. ನಮಗೆ ಬೆಳಗ್ಗೆ ಇಲ್ಲಿ ದೋಸೆ ಮತ್ತು ಕಾಫಿ, ಅಲ್ಲಿ ಆಲ್ರೆಡಿ ತಿನ್ಕೊಂಡು ಬಂದಿದ್ವಿ ಪಲಾವು, ಮತ್ತು ಇಲ್ಲಿ ದೋಸೆ ಕೊಟ್ಟರು. ಅದನ್ನು ಒಂದನ್ನು ನೈಟು ಮಾಡ್ತಾ ಇದ್ದೀವಿ ಇವಾಗ. ತಿಂದ ನಂತರ ಕೆಲಸ ಎಲ್ಲ ಮಾಡಿದ್ವಿ. ಕೆಲಸ ಎಲ್ಲ ಮುಗಿದ ನಂತರ ಮಧ್ಯಾಹ್ನದ ಊಟ ಮಾಡುವಾಗ 3:30 ಆಗುತ್ತೆ. ನಾರ್ಮಲಿ 3 o'clock ಮೇಲೆ ಊಟಕ್ಕೆ ಬರ್ತೀವಿ. ಸೊ ಇವತ್ತು 3:30 ಆಗಿತ್ತು, ಊಟ ಮಾಡಿದ್ವಿ. ಊಟದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಕೆಲಸ ಮಾಡಿ ಸುಸ್ತಾಗಿತ್ತು, ಹಾಗೆ ಹಸುವಲ್ಲಿ ಕಣ್ಕಾಂತಿರಲಿಲ್ಲ. ಹಾಗೆ ಪಟ ಊಟ ಮಾಡಿದ್ವಿ. ಇವಾಗ ಡ್ಯೂಟಿ ಎಲ್ಲ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಹೋಗೋಣ.
ಅಲ್ಲಿ ನಾನು ಕೇಳಿದೆ ಕಣೋ, ಇರಲಿಲ್ಲ. ಇವತ್ತು ವೀಕೆಂಡ್ ಅಲ್ವಾ? ಕೀ ಹಿಡ್ಕೊಂಡ್ಯಾ? ಹಾಂ, ನಮ್ಮದು ಪಕ್ಕದ ಕೌಂಟ್ರ್ ಅವರು ಹೊಸತೊಂದು ಓಪನ್ ಮಾಡಿದ್ದಾರೆ. ಪಕ್ಕದ ಕೌಂಟ್ರ್ ಅವರು. ಅಲ್ಲಿ ಸ್ವೀಟ್ಸ್ ಎಲ್ಲ ಇದೆ, ಹನಿ ಕೇಕ್ ಮತ್ತು ಏನೆಲ್ಲ ದಿಲ್ ಪಸಂದ್ ಅದೆಲ್ಲ ಇದೆ. ಸೊ ಹಾಗಾಗಿ ನನಗೆ ಆಗ ಹನಿ ಕೇಕ್ ಇತ್ತು, ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹೋದ್ರಲ್ಲಿ ಖಾಲಿ ಆಗಿತ್ತು. ಸೊ ಅವ್ರು ಹೇಳಿದರು ಮರ್ತೇ ಹೋಗಿತ್ತು ಅಂತ, ಮಂಡೆ ಕೊಡ್ತಾರಂತೆ. ಇವಾಗ ಬಂದ್ವಿ. ಲಿಫ್ಟಲ್ಲಿ ಹೋಗೋದೇ ಒಂದು ದೊಡ್ಡ ಚಿಂತೆ. ಸರ್ವಿಸ್ ಲಿಫ್ಟಲ್ಲಿ ನಾವು ಬರೋದು ಅಂತ. ಇವಾಗ ಹೋಗ್ತಾ ಇದ್ವಿ. ನಾವು ಮೊದಲು ಪಾರ್ಕಿಂಗ್ ಇಲ್ಲೇ ಮಾಡ್ತಾ ಇದ್ವಿ. ಇವಾಗ ಮೇಲ್ಗಡೆ ಪಾರ್ಕಿಂಗ್ ಮಾಡಬೇಕು. ಅಲ್ಲಿ ತನಕ ಹೋಗೋಕ್ಕೆ ಸುಸ್ತಾಗುತ್ತೆ. ನರೇಶ್ ಅಣ್ಣ ಇಷ್ಟೇ ತಲೆ ಮಾತ್ರ ತೋರಿಸ್ಬೇಕಂತೆ. ಅವನು ಯಾಕೆಂದ್ರೆ ತುಂಬ ದಪ್ಪ ಆಗಿದ್ದಾನೆ, ಅದಕ್ಕೆ. ಹೋಗೋಣ ಅಲ್ಲಿಗೆ. ತುರ್ಸಕ್ಕೆ ಹೋಗಿ ಹೆಂಗೆ ಇದು ಮಾಡ್ಕೊಂಡಿದ್ದಾನೆ ನೋಡು. ಈ ಮಕ್ಕಳು ಇಲ್ಲಿ ನಿಂತ್ಕೊಂಡು ಹೇಗೆ ಅವರೇ ಡ್ರಾಪ್ ಕೇಳಿದಾಯ್ತಾ? ನಂಗೆ ಫುಲ್ ಭಯ ಆಗಿತ್ತು ಅವತ್ತೊಂದ್ಸತಿ ಡ್ರಾಪ್ ಕೇಳಿದಾಗ. ಕೂತ್ಕೊಂಡು ಗಾಡೀಲಿ ಕೂತ್ಕೊಂಡು ಏನಾದರೂ ಬ್ಯಾಗ್ ಒಳಗೆಲ್ಲ ಹಾಕಿದ್ರೆ ಮುಂದೆ ಸಿಗ್ನಲ್ ಟ್ರಾಫಿಕ್ ನಾವು ನಿಂತ್ಕೊಂಡ್ಬಿಟ್ರೆ ಅಷ್ಟೇ. ಮತ್ತೆ ಅಲ್ಲ ನಂಬಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮಾರ. ಉರಿತಿದ್ಯೇನೋ? ಬ್ಲಡ್ ಬರ್ತಾ ಇಲ್ಲ, ಒಂಚೂರು ಗಾಯ ಆಗಿತ್ತಲ್ಲ. ನಾನು ಇಲ್ಲೊಂದು ಮೊನ್ನೆ ತಗೊಂಡೆ, ಇಲ್ಲೇ ಪ್ಲೇ ಗೇಮಲ್ಲಿ ಮೊಬೈಲ್ ಪೌಚ್ 200. ಗೇಮ್ ಆಡಿ ಅಲ್ಲ, ಎಂತ ಗೇಮ್ ಆಡಿ? ಪ್ಲೇ ಗೇಮ್ ಅದು ಹೆಸರು. ಇದೊಂದು ವಿಲ್ಲ ಸೂಪರ್ ಇದೆ ಆಯ್ತಾ. ಇಲ್ಲೊಂದು ವಿಲ್ಲ ಒಂದಿದೆ ಅಲ್ಲ, ಇದು ಅಕಾಡೆಮಿ. ಮುಂದ್ಗಡೆ ಒಂದು ವಿಲ್ಲ ಇದೆ. ಹೋಯ್ತೇನೆ ಅದು ವಿಲ್ಲ. ಓ ಅಲ್ಲಿ ಮುಂದ್ಗಡೆ ಒಂದು ವಿಲ್ಲ ಸೂಪರ್ ಇದೆ ಗೊತ್ತಾ. ಆ ವಿಲ್ಲ ಚರ್ಚ್ ಇದೆ ಇಲ್ಲಿ. ಇವತ್ತು ಸ್ವಲ್ಪ ಫ್ರೈಡೇ ಅಲ್ಲ, ಟ್ರಾಫಿಕ್ ಕಡಿಮೆ ಇದೆ. ಟ್ರಾಫಿಕ್ ಕಡಿಮೆ ಇತ್ತು, ಹೋಗುವಾಗಲೂ ಟ್ರಾಫಿಕ್ ಕಡಿಮೆ. ಅದು ವಿಲ್ಲಕ್ಕೆ ಏನಿಲ್ಲ ಅಂದ್ರೂ 3 CR ಇರ್ಬೋದು ಅನ್ಸುತ್ತೆ ಕಣೋ, ಜಾಸ್ತಿನೇ ಇರ್ಬೋದು. ಅವನು ರವಿ ಹೇಳ್ತಿದ್ದ ಅದು ವಿಲ್ಲ ಜಾಸ್ತಿ ಇದೆ. ಚೆನ್ನಾಗಿತ್ತು. ಮೋಡ ಈ ಕಡೆ ನೋಡಿ, ಫುಲ್ ಮೋಡ ಇದೆ. ಮಳೆ ಬರ್ಬೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ರೂಮಿಗೆ ಹೋಗೋ ತನಕ ಮಳೆ ಬರೋದಿದ್ರೆ ಸಾಕು. ಒಂದೊಂದು ಕಡೆ ಒಂದೊಂದು ಥರ ಇದೆ. ಒಂದು ಸೈಡ್ ಮೋಡ ಆಗಿದೆ, ಒಂದು ಸೈಡ್ ನಮಗೆ ಮೋಡ ಹಾಕಿ ಮೋಡ ಮಳೆ ಬಂದಿದ್ದಾಗ ಈ ಕಡೆ ಬರಲ್ಲ. ಬ್ಯಾಂಗ್ಳೂರು ಒಳಗಡೆ ಸಿಟಿಲಿದ್ದವ್ರಿಗೆ ಅಷ್ಟು ಬೇಗ ಮಳೆ ಬರಲ್ಲ ನೋಡಿ. ಆ ಕಡೆ ಸ್ವಲ್ಪ ಬೇರೆ ಇದೆ. ಈ ಕಡೆ ಫುಲ್ ಗಾಳಿ ಎಲ್ಲ ಬರ್ತಾ ಇದೆ. ಇದೆ ಬಾ. ವಾಷಿಂಗ್ ಮಿಷಿನ್ ಪೈಪ್ ನೀರು ಬರೋದು. ಅಣ್ಣ ಎಷ್ಟಣ್ಣ? ಡಿಸ್ಕೌಂಟ್ ಇಲ್ಲ. ಎಷ್ಟು? ಹಾಂ 230 ಅಂತೆ. ಇದು 220 ಅಂತ ಬಂದಿರ್ತದ. ಇದು 230 ಅಂತೆ. 230 ಮಾಡು. 230. ಅಣ್ಣ 210. 230 ಅಣ್ಣ. ಇದು ಫಿಟ್ ಆಗಿ ನೋಡ್ತೀನಿ. ಅಕಸ್ಮಾತ್ ಆ ಥರ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಇದೆಯಲ್ಲ. ಹಾಂ ಇಲ್ಲಿ ಅರ್ಧಾಗಿದೆ ನೋಡಿ. ಹಾಂ ಓಕೆ ಹಾಂ. ಗೈಸ್, ನೀವು ಲಾಸ್ಟ್ ವ್ಲಾಗ್ನಲ್ಲಿ ನೋಡಿರ್ತೀರ, ನಾನೊಂದು ಹೊಸದು ವಾಷಿಂಗ್ ಮಿಷಿನ್ ತೊಗೊಂಡೆ. ಅದರಲ್ಲಿ 1/2 ಮೀಟರ್ದು ಅಷ್ಟೇ ಪೈಪ್ ಕೊಟ್ಟರು. ಅದು ಲೆಂತ್ ತುಂಬಾ ಚಿಕ್ಕದು. ನನಗೆ 2 ಮೀಟರ್ದು ಬೇಕಿತ್ತು. ನಾನು ಅವ್ರ ಹತ್ರ ಹಾಕಕ್ಕೆ ಕೇಳಿದೆ. ಅವರು 400-450 ಆಗುತ್ತೆ ಅಂತಂದರು. ಅದಕ್ಕೆ ಬೇಡ ಅಂತ ಹೇಳಿ ಹೊರಗಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹೊರಗಡೆ 250 ಹೇಳಿದರು. ಬಾರ್ಗಿನ್ ಮಾಡಿ 230ಗೆ ತೊಗೊಂಡೆ. ಹಾಗೆ ಮನೆ ಹತ್ರ ಬರ್ತಾನೆ ಸ್ವಲ್ಪ ಮಳೆ ಬರ್ತಾ ಇತ್ತು, ಜೋರಾಗಿ ಬಂದಿಲ್ಲ. ಕಾಫಿಗೆ ಅಂತ ಹೇಳಿ ಹಾಲು ಮತ್ತು ಬಜ್ಜಿ ಹಿಡ್ಕೊಂಡ್ಬಂದೆ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.